ಮೈಲಾರಪೇಟ ಬೆಳಗಾವಿಯ ಜಿಲ್ಲಾ ವರದಿಗಾರ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಚಿನ್ನ ಖರೀದಿಯನ್ನು ನಿಲ್ಲಿಸಿ, ಜೊತೆಗೆ ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಕೆ ಮಾಡಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈ ಚಿನ್ನ ಖರೀದಿಯನ್ನು ನಿಲ್ಲಿಸಿದೆ. ಆದರೆ ಆ ಒಂದು ಅಂಗಡಿಗಳನ್ನು ನಡೆಸುವಂಥ ಮಾಲೀಕರ ಪರಿಸ್ಥಿತಿ ಇರ್ಬೋದು, ಅಲ್ಲಿ ಕೆಲಸ ಮಾಡುವಂಥ ಏನು ಕಾರ್ಮಿಕರಿರ್ಬೋದು, ಸಾಕಷ್ಟು ಜನ ಇಲ್ಲಿ ಕೆಲಸವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಿರುವುದು. ಸದ್ಯ ಬೆಳಗಾವಿಯಲ್ಲಿರುವಂಥ ಏನು ಪೊದ್ದಾರ್ ಅನ್ನೋ ಚಿನ್ನದ ಅಂಗಡಿಯಲ್ಲಿ ನಾನಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಿಬ್ಬಂದಿಗಳು, ಅಂದರೆ ನೂರಾರು ಸಿಬ್ಬಂದಿಗಳು ಈ ಒಂದು ಏನು ಬಂಗಾರದ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ಈ ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ನಿರ್ಧಾರದಿಂದಾಗಿ ಸಾಕಷ್ಟು ಜನ ಕೆಲಸವನ್ನು ಕಳೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಇಲ್ಲಿರುವಂಥ ಮಾಲೀಕರು ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಜನ ಅಕ್ಕಸಾಲಿಗರಿರ್ಬೋದು, ಜೊತೆಗೆ ಇಲ್ಲಿ ಪತ್ತಾರಿರ್ಬೋದು, ಸಿಬ್ಬಂದಿಗಳು ಕೂಡ ಕೆಲಸದಿಂದ ವಂಚಿತ ಆಗ್ತವೆ. ಮತ್ತು ಜೊತೆಗೆ ಈ ಬಂಗಾರ ಅಂಗಡಿಗಳು ಬಂದ ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಾಗ್ತಿರುವಂಥದ್ದು. ಜೊತೆಗೆ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಏನೇನು ಸಮಸ್ಯೆ ಆಗ್ತದೆ? ನನ್ನ ಹೆಸರು ಅನಿಲ್ ಪೋದ್ದಾರ್ ಅಂಥೇಳಿ. 1890ದಲ್ಲಿ ನಮ್ಮ ಉದ್ಯೋಗ ನಮ್ಮ ಮನೆತನದವರು ಹಿರಿಯರು ಪ್ರಾರಂಭ ಮಾಡಿದರು. ಬೆಳಗಾವದಲ್ಲಿ ಪ್ರಪ್ರಥಮವಾಗಿ ಅಗಡಿ ಅಂಥೇಳಿ ನಾವು ಒಂದು ಒಳ್ಳೆಯ ಹೆಸರು ನಾವು ಕಟ್ಕೊಂಡಿದ್ದೀವಿ. ಮತ್ತು ನಮ್ಮ ಹತ್ರ ಕನಿಷ್ಠ 150 ಜನ ಇವತ್ತು ಸುವರ್ಣಕಾರ ಇರ್ಬೋದು, ಅಂದರೆ ಪತ್ತಾರುಗಳಿರ್ಬೋದು, ಸೇಲ್ಸ್ಮನ್ಗಳಿದ್ದಾರೆ, ಕ್ಲಿನಿಕಲ್ ಸ್ಟಾಫ್ ಎಲ್ಲ ಒಂದು 150 ಮೆಂಬರ್ಸ್ ನಾವು ಒಂದು ಫ್ಯಾಮಿಲಿ ಒಂದು ಸ್ಮಾಲ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ. ಇವತ್ತು ಮೊನ್ನೆ ನಮ್ಮ ಮಾನ್ಯ ಪಂತಪ್ರಧಾನ ಅವರು ಏನು ಈ ಇಂಪೋರ್ಟೆಡ್ ಡ್ಯೂಟಿ ಬಗ್ಗೆ ನಿನ್ನೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬಂಗಾರ ಪರ್ಚೇಸ್ ಮಾಡಬಾರ್ದು ಅಂತೇನು ಹೇಳಿದ್ದು ಇದು ಭಾಳ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನೇನು ಸಮಸ್ಯೆ ಆಗ್ಬೋದು? ಯಾಕಂದರೆ ಇವತ್ತು ಬಂಗಾರ ಅಂದ್ರೆ ಸಂಪೂರ್ಣ ನಮ್ಮ ಅರ್ಥವ್ಯವಸ್ಥೆಯ ಒಂದು ಮಜಬೂತವಾದಂಥ ಒಂದು ವಸ್ತು. ನಮ್ಮ ದೇಶ ಯಾವ ಕಾಲದಲ್ಲಿ 1980ದಲ್ಲಿ ನಮಗೆ ನೆನಪಿದೆ, ನಮ್ಮ ದೇಶಕ್ಕೆ ಆರ್ಥಿಕ ಪರಕೀಯ ಚಲನ ಭಾಳ ಕಡಿಮೆ ಇದೆ ಅಂಥೇಳಿ ನಮ್ಮ ದೇಶನಾಗಿಂದ ಬಂಗಾರ ವಿದೇಶದಲ್ಲಿ ಇಟ್ಟುಕೊಂಡು ವ್ಯವಸ್ಥೆ ಮಾಡಿಕೊಡೋದು. ಸೊ ಬಂಗಾರ ಎಷ್ಟು ಇಂಪಾರ್ಟೆಂಟ್ ಇದೆ ಅವ್ರ ಬಗ್ಗೆ ಬಹುಶಃ ಗುರುತಿರ್ಬೋದು. ಈಗ ಅವರು ಬಂಗಾರ ತೊಗೋಬಾರ್ದು ಅಂತ ಹೇಳಿದ್ರೆ ಜನ ಎಲ್ಲಿ ಹೋಗಬೇಕು? ಅರ್ವಿ ತೊಗೋತೀರಿ, ಗಾಡಿ ತೊಗೋತೀರಿ, ಮತ್ತೇನು ತೊಗೋತೀರಿ? ಅದು ತೊಗೊಂಡು ರಿಟರ್ನ್ ಕೊಟ್ಟ ಮೇಲೆ ಅದರದ್ದು ಬೆಲೆ ಏನು ಸಿಗೋದಿದೆ ನಿಮಗೆ? 4 ಅಣೆನೂ ರಿಟರ್ನ್ ಸಿಗಲ್ಲ. ಇವತ್ತು ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಬಂಗಾರ ನಮ್ಮಲ್ಲಿ ತೊಗೊಂಡು ಹೋಗುವಂಥ ಪ್ರತಿ ಸಾವಿರಾರು ವರ್ಷದಿಂದಿದೆ. ಯಾಕಂದರೆ ಇದು ನಮ್ಮ ದೇಶ ಅಂದರೆ ಸುವರ್ಣ ಭೂಮಿ. ಸಾವಿರಾರು ವರ್ಷದಿಂದ ಇದು ಬಂಗಾರ ತಗೋವಂಥ ಪದ್ಧತಿ ನಮ್ಮ ದೇಶದಲ್ಲಿದೆ. ಯಾಕಂದರೆ ಸಾಮಾನ್ಯ ಜನ ಅಂತ ರೈತರು ಆಗಲಿ, ಸಾಮಾನ್ಯ ಜನ ಇರಲಿ, ಅವ್ರು ಕೆಲವೊಂದು ಸರಿ ಬ್ಯಾಂಕದಲ್ಲಿ ರೊಕ್ಕ ಇಡೋಂಗಿಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಬ್ಯಾಂಕದಲ್ಲಿ ಇಟ್ಟರೆ ಅಥವಾ ಯಾವುದರಿಂದ ಆಸ್ತಿ ತೊಗೊಂಡ್ರೆ ಅದು ಮಾರಬೇಕಾದ್ರೆ ತಿಂಗಳಾನುಗಟ್ಟಲೆ ವೇಟ್ ಮಾಡಬೇಕಾಗತ್ತೆ. ಬಂಗಾರ ಪರ್ಚೇಸ್ ಮಾಡಿದ್ಮೇಲೆ ಕೆಲವೇ 10 ನಿಮಿಷದಲ್ಲಿ ನಮ್ಮಂಥ ಅಂಗಡಿಯಲ್ಲಿ ಬಂದರೆ 10 ನಿಮಿಷದಲ್ಲಿ ಆ ಥರದ ವ್ಯವಹಾರ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಕೈಲಿ ರೊಕ್ಕ ಸಿಗುತ್ತೆ, ಚೆಕ್ ಸಿಗುತ್ತೆ, RTGS ಸಿಗುತ್ತೆ, ಎಲ್ಲ ಆಗುತ್ತೆ. ಸೊ ಆ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದವರು ಬಂದ್ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕತ್ತಲ್ಲ, ಇದು ತಪ್ಪು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿದ್ದಾರೆ. ಓಟು ಯು ಮೈಲಾರಪೇಟ ಬೆಳಗಾವಿಯ ಜಿಲ್ಲಾ ವರದಿಗಾರ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಚಿನ್ನ ಖರೀದಿಯನ್ನು ನಿಲ್ಲಿಸಿ, ಜೊತೆಗೆ ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಕೆ ಮಾಡಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈ ಚಿನ್ನ ಖರೀದಿಯನ್ನು ನಿಲ್ಲಿಸಿದೆ. ಆದರೆ ಆ ಒಂದು ಅಂಗಡಿಗಳನ್ನು ನಡೆಸುವಂಥ ಮಾಲೀಕರ ಪರಿಸ್ಥಿತಿ ಇರ್ಬೋದು, ಅಲ್ಲಿ ಕೆಲಸ ಮಾಡುವಂಥ ಏನು ಕಾರ್ಮಿಕರಿರ್ಬೋದು, ಸಾಕಷ್ಟು ಜನ ಇಲ್ಲಿ ಕೆಲಸವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಿರುವುದು. ಸದ್ಯ ಬೆಳಗಾವಿಯಲ್ಲಿರುವಂಥ ಏನು ಪೊದ್ದಾರ್ ಅನ್ನೋ ಚಿನ್ನದ ಅಂಗಡಿ ನಾನಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಿಬ್ಬಂದಿಗಳು, ಅಂದರೆ ನೂರಾರು ಸಿಬ್ಬಂದಿಗಳು ಈ ಒಂದು ಏನು ಬಂಗಾರದ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ಈ ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ನಿರ್ಧಾರದಿಂದಾಗಿ ಸಾಕಷ್ಟು ಜನ ಕೆಲಸವನ್ನು ಕಳೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಇಲ್ಲಿರುವಂಥ ಮಾಲೀಕರು ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಜನ ಅಕ್ಕಸಾಲಿಗರಿರ್ಬೋದು, ಜೊತೆಗೆ ಇಲ್ಲಿ ಪತ್ತಾರಿರ್ಬೋದು, ಸಿಬ್ಬಂದಿಗಳು ಕೂಡ ಕೆಲಸದಿಂದ ವಂಚಿತ ಆಗ್ತವೆ. ಮತ್ತು ಜೊತೆಗೆ ಈ ಬಂಗಾರ ಅಂಗಡಿಗಳು ಬಂದ ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಾಗ್ತಿರುವಂಥದ್ದು. ಜೊತೆಗೆ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಏನೇನು ಸಮಸ್ಯೆ ಆಗ್ತದೆ? ನನ್ನ ಹೆಸರು ಅನಿಲ್ ಪೋದ್ದಾರ್ ಅಂಥೇಳಿ. 1890ದಲ್ಲಿ ನಮ್ಮ ಉದ್ಯೋಗ ನಮ್ಮ ಮನೆತನದವರು ಹಿರಿಯರು ಪ್ರಾರಂಭ ಮಾಡಿದರು.
ಬೆಳಗಾವದಲ್ಲಿ ಪ್ರಪ್ರಥಮವಾಗಿ ಅಗಡಿ ಅಂಥೇಳಿ ನಾವು ಒಂದು ಒಳ್ಳೆಯ ಹೆಸರು ನಾವು ಕಟ್ಕೊಂಡಿದ್ದೀವಿ. ಮತ್ತು ನಮ್ಮ ಹತ್ರ ಕನಿಷ್ಠ 150 ಜನ ಇವತ್ತು ಸುವರ್ಣಕಾರ ಇರ್ಬೋದು, ಅಂದರೆ ಪತ್ತಾರುಗಳು ಇರ್ಬೋದು, ಸೇಲ್ಸ್ಮನ್ಗಳಿದ್ದಾರೆ, ಕ್ಲಿರಿಕಲ್ ಸ್ಟಾಫ್ ಎಲ್ಲ ಒಂದು 150 ಮೆಂಬರ್ಸ್ ನಾವು ಒಂದು ಫ್ಯಾಮಿಲಿ ಒಂದು ಸ್ಮಾಲ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ. ಇವತ್ತು ಮೊನ್ನೆ ನಮ್ಮ ಮಾನ್ಯ ಪಂತಪ್ರಧಾನ ಅವರು ಏನು ಈ ಇಂಪೋರ್ಟೆಡ್ ಡ್ಯೂಟಿ ಬಗ್ಗೆ ನಿನ್ನೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬಂಗಾರ ಪರ್ಚೇಸ್ ಮಾಡಬಾರ್ದು ಅಂತೇನು ಹೇಳಿದ್ದು ಇದು ಭಾಳ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನೇನು ಸಮಸ್ಯೆ ಆಗ್ಬೋದು? ಯಾಕಂದರೆ ಇವತ್ತು ಬಂಗಾರ ಅಂದ್ರೆ ಸಂಪೂರ್ಣ ನಮ್ಮ ಅರ್ಥವ್ಯವಸ್ಥೆಯ ಒಂದು ಮಜಬೂತವಾದಂಥ ಒಂದು ವಸ್ತು. ನಮ್ಮ ದೇಶ ಯಾವ ಕಾಲದಲ್ಲಿ 1980ದಲ್ಲಿ ನಮಗೆ ನೆನಪಿದೆ, ನಮ್ಮ ದೇಶಕ್ಕೆ ಆರ್ಥಿಕ ಪರಕೀಯ ಚಲನ ಭಾಳ ಕಡಿಮೆ ಇದೆ ಅಂಥೇಳಿ ನಮ್ಮ ದೇಶನಾಗಿಂದ ಬಂಗಾರ ವಿದೇಶದಲ್ಲಿ ಇಟ್ಟುಕೊಂಡು ವ್ಯವಸ್ಥೆ ಮಾಡಿಕೊಡೋದು. ಸೊ ಬಂಗಾರ ಎಷ್ಟು ಇಂಪಾರ್ಟೆಂಟ್ ಇದೆ ಅವ್ರ ಬಗ್ಗೆ ಬಹುಶಃ ಗುರುತಿರ್ಬೋದು. ಈಗ ಅವರು ಬಂಗಾರ ತೊಗೋಬಾರ್ದು ಅಂತ ಹೇಳಿದ್ರೆ ಜನ ಎಲ್ಲಿ ಹೋಗಬೇಕು? ಅರ್ವಿ ತೊಗೋತೀರಿ, ಗಾಡಿ ತೊಗೋತೀರಿ, ಮತ್ತೇನು ತೊಗೋತೀರಿ? ಅದು ತೊಗೊಂಡು ರಿಟರ್ನ್ ಕೊಟ್ಟ ಮೇಲೆ ಅದರದ್ದು ಬೆಲೆ ಏನು ಸಿಗೋದಿದೆ ನಿಮಗೆ? 4 ಅಣೆನೂ ರಿಟರ್ನ್ ಸಿಗಲ್ಲ. ಇವತ್ತು ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಬಂಗಾರ ನಮ್ಮಲ್ಲಿ ತೊಗೊಂಡು ಹೋಗುವಂಥ ಪ್ರತಿ ಸಾವಿರಾರು ವರ್ಷದಿಂದಿದೆ. ಯಾಕಂದರೆ ಇದು ನಮ್ಮ ದೇಶ ಅಂದರೆ ಸುವರ್ಣ ಭೂಮಿ. ಸಾವಿರಾರು ವರ್ಷದಿಂದ ಇದು ಬಂಗಾರ ತಗೋವಂಥ ಪದ್ಧತಿ ನಮ್ಮ ದೇಶದಲ್ಲಿದೆ. ಯಾಕಂದರೆ ಸಾಮಾನ್ಯ ಜನ ಅಂತ ರೈತರು ಆಗಲಿ, ಸಾಮಾನ್ಯ ಜನ ಇರಲಿ, ಅವ್ರು ಕೆಲವೊಂದು ಸರಿ ಬ್ಯಾಂಕದಲ್ಲಿ ರೊಕ್ಕ ಇಡೋಂಗಿಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಬ್ಯಾಂಕದಲ್ಲಿ ಇಟ್ಟರೆ ಅಥವಾ ಯಾವುದರಿಂದ ಆಸ್ತಿ ತೊಗೊಂಡ್ರೆ ಅದು ಮಾರಬೇಕಾದ್ರೆ ತಿಂಗಳಾನುಗಟ್ಟಲೆ ವೇಟ್ ಮಾಡಬೇಕಾಗತ್ತೆ. ಬಂಗಾರ ಪರ್ಚೇಸ್ ಮಾಡಿದ್ಮೇಲೆ ಕೆಲವೇ 10 ನಿಮಿಷದಲ್ಲಿ ನಮ್ಮಂಥ ಅಂಗಡಿಯಲ್ಲಿ ಬಂದರೆ 10 ನಿಮಿಷದಲ್ಲಿ ಆ ಥರದ್ದು ವ್ಯವಹಾರ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಕೈಲಿ ರೊಕ್ಕ ಸಿಗುತ್ತೆ, ಚೆಕ್ ಸಿಗುತ್ತೆ, RTGS ಸಿಗುತ್ತೆ, ಎಲ್ಲ ಆಗುತ್ತೆ. ಸೊ ಆ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದವರು ಬಂದ್ ಪ್ರಾರಂಭ ಮಾಡಲಿಕ್ಕತ್ತಲ್ಲ, ಇದು ತಪ್ಪು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿದ್ದಾರೆ. ಓಟು ಯು ಮೈಲಾರಪೇಟೆ ಬೆಳಗಾವಿಯ ಜಿಲ್ಲಾ ವರದಿಗಾರ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಚಿನ್ನ ಖರೀದಿಯನ್ನು ನಿಲ್ಲಿಸಿ, ಜೊತೆಗೆ ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಕೆ ಮಾಡಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈ ಚಿನ್ನ ಖರೀದಿಯನ್ನು ನಿಲ್ಲಿಸಿದೆ. ಆದರೆ ಆ ಒಂದು ಅಂಗಡಿಗಳನ್ನು ನಡೆಸುವಂಥ ಮಾಲೀಕರ ಪರಿಸ್ಥಿತಿ ಇರ್ಬೋದು, ಅಲ್ಲಿ ಕೆಲಸ ಮಾಡುವಂಥ ಏನು ಕಾರ್ಮಿಕರಿರ್ಬೋದು, ಸಾಕಷ್ಟು ಜನ ಇಲ್ಲಿ ಕೆಲಸವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗ್ತಿರುವುದು. ಸದ್ಯ ಬೆಳಗಾವಿಯಲ್ಲಿರುವಂಥ ಏನು ಪೊದ್ದಾರ್ ಅನ್ನೋ ಚಿನ್ನದ ಅಂಗಡಿಯಲ್ಲಿ ನಾನಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಿಬ್ಬಂದಿಗಳಂದರೆ ನೂರಾರು ಸಿಬ್ಬಂದಿಗಳು ಈ ಒಂದು ಏನು ಬಂಗಾರದ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ಈ ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ನಿರ್ಧಾರದಿಂದಾಗಿ ಸಾಕಷ್ಟು ಜನ ಕೆಲಸವನ್ನು ಕಳೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಇಲ್ಲಿರುವಂಥ ಮಾಲೀಕರು ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಜನ ಅಕ್ಕಸಾಲಿಗರಿರ್ಬೋದು, ಜೊತೆಗೆ ಇಲ್ಲಿ ಪತ್ತಾರಿರ್ಬೋದು, ಸಿಬ್ಬಂದಿಗಳು ಕೂಡ ಕೆಲಸದಿಂದ ವಂಚಿತ ಆಗ್ತವೆ. ಮತ್ತು ಜೊತೆಗೆ ಈ ಬಂಗಾರ ಅಂಗಡಿಗಳು ಬಂದ್ ಆದರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಾಗ್ತಿರುವಂಥದ್ದು. ಜೊತೆಗೆ ಏನೆಲ್ಲ ಸಮಸ್ಯೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಏನೇನು ಸಮಸ್ಯೆ ಆಗ್ತದೆ? ನನ್ನ ಹೆಸರು ಅನಿಲ್ ಪೋದ್ದಾರ್ ಅಂಥೇಳಿ. 1890ದಲ್ಲಿ ನಮ್ಮ ಉದ್ಯೋಗ ನಮ್ಮ ಮನೆತನದವರು ಹಿರಿಯರು ಪ್ರಾರಂಭ ಮಾಡಿದರು. ಬೆಳಗಾವದಲ್ಲಿ ಪ್ರಪ್ರಥಮವಾಗಿ ಅಗಡಿ ಅಂಥೇಳಿ ನಾವು ಒಂದು ಒಳ್ಳೆಯ ಹೆಸರು ನಾವು ಕಟ್ಕೊಂಡಿದ್ದೀವಿ. ಮತ್ತು ನಮ್ಮ ಹತ್ರ ಕನಿಷ್ಠ 150 ಜನ ಇವತ್ತು ಸುವರ್ಣಕಾರ ಇರ್ಬೋದು, ಅಂದರೆ ಪತ್ತಾರುಗಳು ಇರ್ಬೋದು, ಸೇಲ್ಸ್ಮನ್ಗಳಿದ್ದಾರೆ, ಕ್ಲಿರಿಕಲ್ ಸ್ಟಾಫ್ ಎಲ್ಲ ಒಂದು 150 ಮೆಂಬರ್ಸ್ ನಾವು ಒಂದು ಫ್ಯಾಮಿಲಿ ಒಂದು ಸ್ಮಾಲ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ. ಇವತ್ತು ಮೊನ್ನೆ ನಮ್ಮ ಮಾನ್ಯ ಪಂತಪ್ರಧಾನ ಅವರು ಏನು ಈ ಇಂಪೋರ್ಟೆಡ್ ಡ್ಯೂಟಿ ಬಗ್ಗೆ ನಿನ್ನೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬಂಗಾರ ಪರ್ಚೇಸ್ ಮಾಡಬಾರ್ದು ಅಂತೇನು ಹೇಳಿದ್ದು ಇದು ಭಾಳ ತಪ್ಪಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನೇನು ಸಮಸ್ಯೆ ಆಗ್ಬೋದು? ಯಾಕಂದರೆ ಇವತ್ತು ಬಂಗಾರ ಅಂದ್ರೆ ಸಂಪೂರ್ಣ ನಮ್ಮ ಅರ್ಥವ್ಯವಸ್ಥೆಯ ಒಂದು ಮಜಬೂತವಾದಂಥ ಒಂದು ವಸ್ತು. ನಮ್ಮ ದೇಶ ಯಾವ ಕಾಲದಲ್ಲಿ 1980ದಲ್ಲಿ ನಮಗೆ ನೆನಪಿದೆ, ನಮ್ಮ ದೇಶಕ್ಕೆ ಆರ್ಥಿಕ ಪರಕೀಯ ಚಲನ ಭಾಳ ಕಡಿಮೆ ಇದೆ ಅಂಥೇಳಿ ನಮ್ಮ ದೇಶನಾಗಿಂದ ಬಂಗಾರ ವಿದೇಶದಲ್ಲಿ ಇಟ್ಟುಕೊಂಡು ವ್ಯವಸ್ಥೆ ಮಾಡಿಕೊಡೋದು. ಸೊ ಬಂಗಾರ ಎಷ್ಟು ಇಂಪಾರ್ಟೆಂಟ್ ಇದೆ ಅವ್ರ ಬಗ್ಗೆ ಬಹುಶಃ ಗುರುತಿರ್ಬೋದು. ಈಗ ಅವರು ಬಂಗಾರ ತೊಗೋಬಾರ್ದು ಅಂತ ಹೇಳಿದ್ರೆ ಜನ ಎಲ್ಲಿ ಹೋಗಬೇಕು? ಅರ್ವಿ ತೊಗೋತೀರಿ, ಗಾಡಿ ತೊಗೋತೀರಿ,
ಮತ್ತೇನು ತೊಗೋತೀರಿ ಅದು ತೊಗೊಂಡು ರಿಟರ್ನ್ ಕೊಟ್ಟ ಮೇಲೆ ಅದ್ರದ್ದು ಬೆಲೆ ಏನು ಸಿಗೋದಿದೆ ನಿಮಗೆ 4 ಅಣೆನೂ ರಿಟರ್ನ್ ಸಿಗಲ್ಲ. ಇವತ್ತು ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಬಂಗಾರ ನಮ್ಮಲ್ಲಿ ತೊಗೊಂಡು ಹೋಗುವಂಥ ಪ್ರತಿ ಸಾವಿರಾರು ವರ್ಷದಿಂದಿದೆ. ಯಾಕಂದರೆ ಇದು ನಮ್ಮ ದೇಶ ಅಂದರೆ ಸುವರ್ಣ ಭೂಮಿ. ಸಾವಿರಾರು ವರ್ಷದಿಂದ ಇದು ಬಂಗಾರ ತಗೋವಂಥ ಪದ್ಧತಿ ನಮ್ಮ ದೇಶದಲ್ಲಿದೆ. ಯಾಕಂದರೆ ಸಾಮಾನ್ಯ ಜನ ಅಂತ ರೈತರು ಆಗಲಿ ಸಾಮಾನ್ಯ ಜನ ಇರಲಿ ಅವ್ರು ಕೆಲವೊಂದು ಸರಿ ಬ್ಯಾಂಕದಲ್ಲಿ ರೊಕ್ಕ ಇಡೋಂಗಿಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಬ್ಯಾಂಕದಲ್ಲಿ ಇಟ್ಟರೆ ಅಥವಾ ಯಾವುದರಿಂದ ಆಸ್ತಿ ತೊಗೊಂಡ್ರೆ ಅದು ಮಾರಬೇಕಾದ್ರೆ ತಿಂಗಳಾನುಗಟ್ಟಲೆ ವೆಯ್ಟ್ ಮಾಡಬೇಕತ್ತೆ. ಬಂಗಾರ ಪರ್ಚೇಸ್ ಮಾಡಿದ್ಮೇಲೆ ಕೆಲವೇ 10 ನಿಮಿಷದಲ್ಲಿ ನಮ್ಮಂಥ ಅಂಗಡಿಯಲ್ಲಿ ಬಂದರೆ 10 ನಿಮಿಷದಲ್ಲಿ ಆ ಥರದ್ದು ವ್ಯವಹಾರ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಕೈಲಿ ರೊಕ್ಕ ಸಿಗುತ್ತೆ, ಚೆಕ್ ಸಿಗುತ್ತೆ, RTGS ಸಿಗುತ್ತೆ, ಎಲ್ಲ ಆಗುತ್ತೆ. ಸೊ ಆ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರದವರು ಬಂದ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತಲ್ಲ, ಇದು ತಪ್ಪು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿದ್ದಾರೆ. ಓಟು ಯು.